ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 6M BCom ಇನ್ಕಮ್ ಟ್ಯಾಕ್ಸ್ ಟು ಪ್ರೀವಿಯಸ್ ಇಯರ್ ಕ್ವಶನ್ ನೋಡೋಣ. ದಟ್ ಈಸ್ 2025 ಕ್ವಶನ್ ಪೇಪರ್. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್. ಸೆಕ್ಷನ್ ಎ 8 ಕೊಟ್ಟಿರ್ತಾರೆ, ನೀವು 6 ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್, ಗಿವ್ ದಿ ಮೀನಿಂಗ್ ಆಫ್ ಟರ್ಮ್ ಒಕೇಶನ್. Classify the following expenses as admissible or inadmissible while computing business income. ಸೊ ಇದು ಅಡ್ಮಿಸಿಬಲ್ ಆಗುತ್ತೆ, ಇನ್ಅಡ್ಮಿಸಿಬಲ್ ಆಗುತ್ತೆ. ಲೈಕ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅದು ಅಡ್ಮಿಸಿಬಲ್, ಇನ್ಅಡ್ಮಿಸಿಬಲ್. ಆ ಡೆಪ್ರಿಸಿಯೇಷನ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಇನ್ಕಮ್ ಟ್ಯಾಕ್ಸ್, ಅಪೀಲ್ ಎಕ್ಸ್ಪೆನ್ಸಸ್, ಬ್ಯಾಡ್ ಡೆಟ್ಸ್, ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ. ಈಗ ಬರೀ ಕ್ವಶನ್ ಪೇಪರ್ ಆಗ್ತಾ ಇದ್ದೀನಿ. ಡಿಫೈನ್ ಕ್ಯಾಪಿಟಲ್ ಅಸೆಟ್. ಹೌ ಡು ಯು ಟ್ರೀಟ್ ಸ್ಯಾಲರಿ ಆ್ಯಂಡ್ ಡೈಲಿ ಅಲೋಸೆಸಸ್ ಗಿವನ್ ಟು ಎ ಮೆಂಬರ್ ಆಫ್ ಪಾರ್ಲಿಮೆಂಟ್? ವಾಟ್ ಆರ್ ಕಮ್ ಇಂಟ್ರೆಸ್ಟ್ ಸೆಕ್ಯೂರಿಟೀಸ್? ವಾಟ್ ಈಸ್ ಇಂಟ್ರಾಹೆಡ್ ಸೆಟ್ ಆಫ್? State any two functions of CBDT. What is reassessment? Next, section B 4 marks question. 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗುತ್ತೆ. Puneet and company had a black of plant and machinery having WDV of rupees 40 lakh. So to calculate the amount of depreciation allowable as per IT Act 1961. ಇದು ಡೆಪ್ರಿಸಿಯೇಷನ್ ಕಂಡುಹಿಡಿಬೇಕಾಗುತ್ತೆ ಈ ಸಮ್. ನೆಕ್ಸ್ಟ್ ಒನ್, Mr. Bhuvan, resident, purchased a resident house of Bangladesh. ಇದು ಬಂದು ಫೈಂಡ್ ಔಟ್ ಕ್ಯಾಪಿಟಲ್ ಗೇನ್. ಇದು ಕ್ಯಾಪಿಟಲ್ ಗೇನ್ ಕಂಡುಹಿಡಿಬೇಕಾಗುತ್ತೆ, ಎಷ್ಟಿದೆ ಅದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಅಂತ. ನೆಕ್ಸ್ಟ್, ಮಿಸ್ಟರ್ ವಿನಯ್ ಹ್ಯಾಸ್ ರಿಸೀವ್ಡ್ ದಿ ಫಾಲೋಯಿಂಗ್ ಇನ್ಕಮ್ಸ್ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ 2023 and 24. ಇದು ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಾಗಿದೆ ಅಂತ ಕಂಡುಹಿಡಿಬೇಕು. ನೆಕ್ಸ್ಟ್, ಡ್ಯೂರಿಂಗ್ ದಿ ಇಯರ್ 23-24 ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಪ್ರಭು ಇಸ್ rupees 15 lakh. ಇದು ಬಂದು ಸೇಮ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ 2024-25ಗೆ ಇದು ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಬೇಕು. ಇದು ಸಹ ಸೇಮ್ ಪ್ರೀವಿಯಸ್ ಥರನೇ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಪ್ರೊವಿಷನ್ಸ್ ಆಫ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ದಿ ಫಾಲೋಯಿಂಗ್ ಲಾಸಸ್. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸ್ಪೆಕ್ಯುಲೇಷನ್, ಬಿಸ್ನೆಸ್ ಲಾಸ್, ಕ್ಯಾಪಿಟಲ್ ಲಾಸ್, ಅನ್ಅಬ್ಸರ್ವ್ಡ್ ಡೆಪ್ರಿಸಿಯೇಷನ್. ಸೊ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ. ದಿಸ್ ಆರ್ ಕ್ವಶನ್ಸ್ ಆಫ್ 4 ಮಾರ್ಕ್ಸ್. ನೆಕ್ಸ್ಟ್, ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್. 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗುತ್ತೆ. Following is the profit and loss account of Mr. Rupesh for the year ending. ಸೊ ಇದು ಬಂದು ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್. ಇದು ಟ್ಯಾಕ್ಸಬಲ್ ಇನ್ಕಮಿಗೆ ಕಂಡುಹಿಡಿಬೇಕಾಗುತ್ತೆ. ಕಂಪ್ಯೂಟ್ ದಿ ಇನ್ಕಮ್ ಫ್ರಮ್ ಬಿಸ್ನೆಸ್, ಟ್ಯಾಕ್ಸಬಲ್ ಇನ್ಕಮ್ ಅಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಡುಹಿಡಿಬೇಕು. ಇದರಲ್ಲಿ ಬಿಸ್ನೆಸ್ ಇರುತ್ತೆ, ಪ್ರೊವಿಷನ್ ಇರುತ್ತೆ. ಈ ಥರ ಬಿಸ್ನೆಸ್ ಆ್ಯಂಡ್ ಪ್ರೊವಿಷನ್ ಈ ಥರ 2 ಇದೆ. ಅಲ್ಲ ನೀವು 2 ಸಮ್ಸು ನೋಡ್ಕೊಬೇಕಾತ. ಇದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ದ ಕ್ವಶನ್. So next one, following is the receipt and payments account of chartered is receipts payments as follows. Computers professional ಹೇಳಿದ್ನಲ್ಲ, ಬಿಸ್ನೆಸ್ ಪ್ರೊಫೆಷ್ನಲ್ ಇರುತ್ತೆ, 2 ಕಂಡುಹಿಡಿಬೇಕು. ದಿಸ್ ಇಸ್ ಅ ಕ್ವಶನ್ ಪ್ರೊಫೆಷ್ನಲ್ದು. ನೆಕ್ಸ್ಟ್ ಕ್ವಶನ್, ಮಿಸ್ಟರ್ ಮಧು ಹ್ಯಾಡ್ 2 houses. ದ ಫಸ್ಟ್, ಇದು ಕ್ಯಾಪಿಟಲ್ ಗೇನ್ ಕಂಡುಹಿಡಿಬೇಕು. ಇಲ್ಲೇ ನೋಡಿ, ಕಂಪ್ಯೂಟ್ ದಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಮಧು. ಕ್ಯಾಪಿಟಲ್ ಗೇನ್ ಎಷ್ಟಾಗಿದೆ ಅಂತ. ನೆಕ್ಸ್ಟ್, ಕಂಪ್ಯೂಟ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ದಿ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ವೆನ್ಯೂ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕಂಡುಹಿಡಿಬೇಕು. ಇದೆಲ್ಲ ನೀವು ಕೌಂಟ್ ಮಾಡಿ, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇದಲ್ವ, ಇದೆಲ್ಲ ನೀವು ಆ್ಯಡ್ ಮಾಡಿ ಲೆಸ್ ಮಾಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಕ್ವಶನ್, ಮಿಸ್ಟರ್ ಕೃಷ್ಣ ಗಿವ್ಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಕಂಪ್ಯೂಟ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಇಯರ್ ಎಂಡಿಂಗ್ 2024 and 2025. ಇದು ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಬೇಕಾಗುತ್ತೆ ಈ ಕ್ವಶನಲ್ಲಿ. ಸೊ ದಿಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಫ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ 2025. ಇದು ನಿಮ್ಗೆ ಆನ್ಸರ್ಸ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಬರೀ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಇದೇ ಥರ ನಿಮ್ಗೆ ಏನಾದ್ರು ಕ್ವಶನ್ ಪೇಪರ್ಸ್ ಆ್ಯಂಡ್ ಆನ್ಸರ್ಸ್ ಏನಾದರೂ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆನ್ ದಿಸ್. ಸೊ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನಿಸುತ್ತೆ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.